ಫ್ರೆಂಡ್ಸ್, ವಿಕೇರ್ ಹೆನ್ನಾ ಪೌಡರ್ ಯಾವ ರೀತಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಗ್ಲಾಸ್ ಮಿಕ್ಸಿಂಗ್ ಬೌಲ್ಗೆ ಹೆನ್ನಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಹೇರ್ ಲೆಂತ್ ನೋಡಿಕೊಂಡು ಹೆನ್ನಾ ಪೌಡರ್ ಯೂಸ್ ಮಾಡಬೇಕಾಗುತ್ತೆ. ಈಗ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಬ್ಲ್ಯಾಕ್ ಟೀ ಹಾಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಟೀ ಕ್ವಾಂಟಿಟಿ ನೋಡಿಕೊಂಡು ಹಾಕೋಬೇಕು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಿರಬಾರ್ದು. ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಬೋದು ಅಥವಾ ಹೇರ್ ಕಲರ್ ಬ್ರಷಿಂದನೂ ಕೂಡ ಮಾಡ್ಬೋದು. ಬ್ಲ್ಯಾಕ್ ಟೀ ಹೇಗೆ ಮಾಡೋದು ಅಂದರೆ, 1 ಕಪ್ ವಾಟರ್ಗೆ 2 ಟೇಬಲ್ ಸ್ಪೂನಷ್ಟು ಟೀ ಪೌಡರ್ ಮತ್ತು ಅರ್ಧ ಸ್ಪೂನ್ ಕಾಫಿ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡು 5 ನಿಮಿಷ ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡ್ಕೋಬೇಕು. ಬ್ಲ್ಯಾಕ್ ಟೀ ಸ್ವಲ್ಪ ತಿಕ್ ಬರೋ ತನಕ ಬಾಯ್ಲ್ ಮಾಡ್ಕೋಬೇಕು. 5 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಬ್ಲ್ಯಾಕ್ ಟೀ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಬ್ಲ್ಯಾಕ್ ಟೀ ತಣ್ಣಗಾದ್ಮೇಲೆ ಫಿಲ್ಟ್ರ್ ಮಾಡ್ಕೋಬೇಕು. ಈಗ ಫಿಲ್ಟ್ರ್ ಮಾಡಿರೋ ಬ್ಲ್ಯಾಕ್ ಟೀಯಿಂದನೇ ಹೆನ್ನ ಕಲಿಸ್ತಾ ಇರೋದು. ಯಾರಿಗೆ ಬ್ಲ್ಯಾಕ್ ಟೀಯಿಂದ ಮಿಕ್ಸ್ ಮಾಡೋದು ಇಷ್ಟ ಇಲ್ಲ, ಅವರು ಪ್ಲೇನ್ ವಾಟರಿಂದ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಈಗ ನೋಡಿ, ಹೆನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಬೇಕಂದರೆ ಓವರ್ ನೈಟ್ ಹಾಗೆ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಕೂಡ ಹೇರ್ಗೆ ಅಪ್ಲೈ ಮಾಡ್ಬೋದು. ನಾನು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಹಾಫ್ ಆನ್ ಅವರ್ ಆದಮೇಲೆ ಈ ರೀತಿಯಾಗಿದೆ. ಈಗ ಇದನ್ನು ನಾನು ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ನಾನು ಜಾಸ್ತಿ ಹೆನ್ನನೇ ಯೂಸ್ ಮಾಡೋದು. ಈಗ ಕಲರ್ ಈ ರೀತಿ ಇದೆ ನೋಡಿ. ಫ್ರೆಂಡ್ಸ್, ನಾನು ಮೊದಲೊಂದು ವಿಡಿಯೋ ಹಾಕಿದ್ದೀನಿ, ಅದು ಬೇರೆ ಬ್ರ್ಯಾಂಡ್ ಹೆನ್ನ ಯೂಸ್ ಮಾಡಿರೋದು. ಇವತ್ತು ಯೂಸ್ ಮಾಡ್ತಾ ಇರೋದು ವಿಕೇರ್ ಪ್ರಾಡಕ್ಟ್. ಈ ಹೆನ್ನ ಪೌಡರಿಂದ ಹೇರ್ ಕಲರ್ ಹೇಗೆ ಬರುತ್ತೆ ಅಂತ ನೋಡೋಣ. ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕು. ಸೇಮ್ ಹೇರ್ ಡೈ ಹಾಕ್ಕೊಳ್ತೀವಲ್ಲ, ಅದೇ ರೀತಿ ಎಲ್ಲ ಕಡೆಯೂ ಚೆನ್ನಾಗಿ ಅಪ್ಲೈ ಮಾಡಬೇಕು. ರೂಟಿಂದನೂ ಅಪ್ಲೈ ಮಾಡಬೇಕು, ಆವಾಗ ಕಲರ್ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಯಾವುದೇ ಹೇರ್ ಕಲರ್ ಹಾಕೊಂಡ್ರೂ ಗ್ಲೌಸ್ ಯೂಸ್ ಮಾಡಬೇಕು. ಇದು ಹೆನ್ನಾ ಪೌಡರ್ ಆಗಿರೋದ್ರಿಂದ ನಾನು ಹಾಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಏನಾಗಲ್ಲ. ಏನಾದರೂ ಕೈಯಲ್ಲಿ ಗಾಯ ಇದ್ದರೆ ಅಥವಾ ಏನಾದರೂ ಕಟ್ಟಾಗಿದ್ದರೆ ಆಲ್ವೇಸ್ ಗ್ಲೌಸ್ ಯೂಸ್ ಮಾಡಿ. ಫ್ರೆಂಡ್ಸ್, ಯಾವುದೇ ಹೇರ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೂ ಮೊದಲು ಫಸ್ಟು ಒಂದ್ಸರಿ ಅಲರ್ಜಿ ಟೆಸ್ಟ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಿ. ನಿಮಗೇನಾದರೂ ಅಲರ್ಜಿ ಇದ್ದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಹೆನ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ನಾನು 1 ಅವರ್ ಹಾಗೆ ಬಿಡ್ತೀನಿ. 2-3 ಅವರ್ಸ್ ಕೂಡ ಬಿಡ್ಬೋದು. ನಿಮಗೆ ಡಾರ್ಕ್ ಕಲರ್ ಬೇಕಂದರೆ 2-3 ಅವರ್ಸ್ ಬಿಡಬೇಕಾಗುತ್ತೆ. ನಾನು 1 ಅವರ್ ಅಷ್ಟೇ ಬಿಡೋದು. ಆಫ್ಟರ್ 1 ಅವರ್ ಆದಮೇಲೆ ಹೇರ್ ವಾಶ್ ಮಾಡಿ ಯಾವ ಕಲರ್ ಬಂದಿದೆ ಅಂತ ತೋರಿಸ್ತೀನಿ. ಆಫ್ಟರ್ 1 ಅವರ್ ಆದಮೇಲೆ ಹೇರ್ ವಾಶ್ ಮಾಡಿದೆ. ಹೇರ್ ಕಲರ್ ಈ ರೀತಿ ಬಂದಿದೆ ನೋಡಿ. ವಿಕೇರ್ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಟೇಕ್ ಕೇರ್.